ಆಸ್ಟ್ರೇಲಿಯಾದ ಸಿಡ್ನಿಯ ಬೋಂಡಿ ಬೀಚ್ನಲ್ಲಿ ಭಾನುವಾರ ಪಾಕಿಸ್ತಾನದ ಮೂಲದ ತಂದೆ ಮಗ ಸಾರ್ವಜನಿಕರ ಮೇಲೆ ಗುಂಡಿನ ದಾಳಿ ನಡೆಸಿದ್ದಾರೆ. ಘಟನೆಯಲ್ಲಿ 12 ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. ಬಳಿಕ ಪೊಲೀಸರು ಆರೋಪಿಗಳ ಮೇಲೆ ಪ್ರತಿ ದಾಳಿ ನಡೆಸಿದ್ದು, ಘಟನೆಯಲ್ಲಿ ಆರೋಪಿ ತಂದೆ ಮಗ ಸಾವನ್ನಪ್ಪಿದ್ದಾರೆ. ಮಗ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಆರೋಪಿಗಳನ್ನ ಸಾಜಿದ್ ಅಕ್ರಮ್, ಆತನ ಮಗ ನವೀದ್ ಅಕ್ರಮ್ ಎಂದು ಗೊತ್ತಾಗಿದೆ. ಈ ಕುರಿತು ನವೀದ್ ಅಕ್ರಮ್ ತಾಯಿ ವೆರನಾರನ್ನ ಪ್ರಶ್ನೆ ಮಾಡಿದಾಗ ತನ್ನ ಮಗ ಅಂತವನಲ್ಲ, ಆತ ಒಳ್ಳೆಯವನು ಎಂದು ಹೇಳಿದ್ದಾರೆ. ಇನ್ನು ನವೀದ್ ವಾರಾಂತ್ಯದಲ್ಲಿ ಫಿಶಿಂಗ್ ಟೂರ್ ಮಾಡುವುದಾಗಿ ಹೇಳಿ ತಂದೆ ಜೊತೆ ಹೋಗಿದ್ದ. ಹೆತ್ತವರಿಗೆ ಹೆಗ್ಗಣ ಮುದ್ದು ಎಂಬಂತೆ ಮಗ ತಪ್ಪು ಮಾಡಿದ್ರು ಆತನಿಗೆ ಒಳ್ಳೆಯವನು ಎಂಬ ಬಿರುದು ತಾಯಿ ಕೊಟ್ಟಿದ್ದಾರೆ. ಇನ್ನು ಭಾನುವಾರ ತನಗೆ ಕರೆ ಮಾಡಿ, ಅಮ್ಮ ನಾನು ಈಜಲು ಹೋಗಿದ್ದೆ, ಸ್ಕೂಬಾ ಡೈವಿಂಗ್ ಮಾಡಿದೆ, ಈಗ ಊಟಕ್ಕೆ ಹೋಗ್ತಿದ್ದೇನೆ ಎಂದು ಹೇಳಿದ್ದ. ಹಾಗೆಯೇ ಈಗ ತುಂಬಾ ಸೆಕೆ ಇರುವುದರಿಂದ ಮನೆಯಲ್ಲೇ ಇರ್ತಿದ್ದೇವೆ ಎಂದು ಹೇಳಿದ್ದ. ದಾಳಿಯ ನಂತರದ ಗಂಟೆಗಳಲ್ಲಿ ದಾಳಿ ನಡೆದ ಸ್ಥಳದಲ್ಲಿ ನವೀದ್ ಬಂದೂಕನ್ನು ಹಿಡಿದಿರುವ ಚಿತ್ರಗಳು ಕೂಡ ಈಗ ವೈರಲ್ ಆಗಿವೆ. ಆದಾಗ್ಯೂ ಕೂಡ ನನ್ನ ಮಗ ಹಿಂಸಾತ್ಮಕ ಚಟುವಟಿಕೆಗಳಲ್ಲಿ ಭಾಗಿಯಾಗಿರಬಹುದು ಎಂಬುದನ್ನು ನಂಬ್ತಿಲ್ಲ. ಇನ್ನು ಅವನ ಬಳಿ ಬಂದೂಕು ಇಲ್ಲ, ಅವನು ಹೊರಗೆ ಹೋಗುವುದಿಲ್ಲ, ಅವನು ಸ್ನೇಹಿತರೊಂದಿಗೆ ಕೂಡ ಬೆರೆಯುವುದಿಲ್ಲ, ಅವನು ಕುಡಿಯುವುದೇ ಇಲ್ಲ, ಧೂಮಪಾನ ಮಾಡುವುದೇ ಇಲ್ಲ, ಕೆಟ್ಟ ಸ್ಥಳಗಳಿಗಂತೂ ಹೋಗುವುದೇ ಇಲ್ಲ, ಅವನು ಕೆಲಸಕ್ಕೆ ಹೋಗ್ತಾನೆ, ಮನೆಗೆ ಬರುತ್ತಾನೆ, ಜಿಮ್ಗೆ ಹೋಗ್ತಿದ್ದ ಅಷ್ಟೇ ಎಂದು ತಾಯಿ ಹೇಳಿಕೊಂಡಿದ್ದಾರೆ.